ಪುತ್ತೂರಿನಲ್ಲಿ ಇವತ್ತು ದಿ ಮೈಂಡ್ ಬಾಡಿ ಸ್ಪೇಸ್ ಫಿಸಿಯೋಥೆರಪಿ ಕ್ಲಿನಿಕ್ಕು ಆರಂಭಗೊಂಡಿದೆ. ಪುತ್ತೂರು ಬೆಳೀತಿರುವಂಥ ನಗರ, ಅದಕ್ಕೆ ಪೂರಕವಾಗಿ ಒಂದಷ್ಟು ಉದ್ಯಮಗಳು ಇಲ್ಲಿ ಬರುವುದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದ್ದೇವೆ. ಉದ್ಯೋಗದ ಜೊತೆಗೆ, ಉದ್ಯಮದ ಜೊತೆಗೆ ವಿದ್ಯಾಸಂಸ್ಥೆಗಳು ಕೂಡ ಇಲ್ಲಿ ಬೆಳೆಯುತ್ತಾ ಇದೆ. ಜೊತೆಗೆ ಆರೋಗ್ಯದ ಬಗ್ಗೆ ಆಸ್ಪತ್ರೆಗಳು ಇರ್ಬೋದು, ಅದಕ್ಕೆ ಪೂರಕವಾಗಿರುವಂಥ ಇವಾಗ ಮೆಡಿಕಲ್ ಕಾಲೇಜು ಕೂಡ ಪುತ್ತೂರಿನಲ್ಲಿ ಬರುವಂಥ ಕೆಲಸ ಆಗಿದೆ. ಇವತ್ತು ಫಿಸಿಯೋಥೆರಪಿ ನಮ್ಮ ಪುತ್ತೂರಿನಲ್ಲಿ ವ್ಯವಸ್ಥಿತವಾದ ಫಿಸಿಯೋಥೆರಪಿಗೆ ವ್ಯವಸ್ಥೆಗಳು ಇದ್ದರೂ ಕೆಲವು ಸಮಯದಲ್ಲಿ ನಾವು ಮಂಗಳೂರಿಂದ ಅದಕ್ಕೆ ಆಶಯವನ್ನು ಪಡೆಯುವಂಥ ಸಂದರ್ಭಗಳು ಬರ್ತಾಯಿತ್ತು. ಇವತ್ತು ಪುತ್ತೂರಿನಲ್ಲಿಯೇ ದಿ ಮೈಂಡ್ ಬಾಡಿ ಸ್ಪೇಸ್ ಫಿಸಿಯೋಥೆರಪಿ ಕ್ಲಿನಿಕ್ ಅನ್ನೋದು ನನ್ನ ಅಕ್ಕನ ಮಗನ ಹೆಂಡತಿ ಮಗಳು ಇವತ್ತು ಆರಂಭ ಮಾಡಿದ್ದಾರೆ. ನಾನು ಅತ್ಯಂತ ಸಂತೋಷದಿಂದ ಇದನ್ನು ಉದ್ಘಾಟನೆ ಮಾಡಿದ್ದೇನೆ. ಪುತ್ತೂರಿನ ಜನತೆಗೆ ಇದರ ಅವಕಾಶ ಅಗತ್ಯ ಬಂದಲ್ಲಿ ಇದನ್ನು ಸದ್ಬಳಕೆ ಮಾಡಬೇಕು, ಸದ್ಬಳಕೆ ಮಾಡಿಕೊಳ್ಬೋದು. ಪುತ್ತೂರಿನ ಡಾಕ್ಟ್ರುಗಳು ಕೂಡ ಇದಕ್ಕೆ ಬಂದಿದ್ದಾರೆ, ಎಲ್ಲ ಹಿತೈಷಿಗಳು ಬಂದಿದ್ದಾರೆ. ಈ ಸಂಸ್ಥೆ ಬೆಳೀಲಿ, ಎಲ್ರಿಗೂ ಸೇವೆಯನ್ನು ಕೊಡುವಂತಾಗಲಿ ಅಂತ ನಾನು ಶುಭವನ್ನು ಹಾರೈಸ್ತೇನೆ. ಇಂದಿನ ಸಮಾರಂಭದಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಪುತ್ತೂರಿನ ಎಮ್ಎಲ್ಎ ಶ್ರೀ ಅಶೋಕ್ ಕುಮಾರ್ ಅವರೇ ಹಾಗೂ ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು, ಮನುಷ್ಯನ ದೇಹದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಬೇರೆ ಬೇರೆ ರೀತಿಯ ಒಂದು ನಮಗೆ ಹೆಲ್ಪ್ ಬೇಕಾಗ್ತದೆ. ಹೆಲ್ತ್ ಅಂತ ಬಂದಾಗ ಅದರ ಒಂದೊಂದು ಅಲೈಡ್ ಸೈನ್ಸ್ ಡಾಕ್ಟರ್ನವರು ಆಪರೇಷನ್ ಮಾಡಿ ಟ್ರೀಟ್ಮೆಂಟ್ ಮಾಡಿ ಗಡಿಬಿಡಿಯಲ್ಲಿ ಅದೇನಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ನಿಮ್ಮನ್ನು ಕಳಿಸ್ಬೋದು. ಆದರೆ ಅದರ ನಂತರದ ಫಾಲೋ, ನಂತರ ಪಾಲಿಸಬೇಕಾದಂತ ಜಾಗ್ರತೆ, ನಂತರ ಮಾಡಬೇಕಾದಂತ ವ್ಯಾಯಾಮ, ಇದನ್ನೆಲ್ಲ ಅರ್ಥ ಆಗುವ ರೀತಿಯಲ್ಲಿ ಎಲ್ಲರಿಗೆ ಹೇಳಿಕೊಟ್ಟು ಅವರ ಕಾಯಿಲೆ ಬೇಗ ಗುಣ ಆಗುವಂತೆ ಮಾಡುವಂಥದ್ದೇ ಈ ಫಿಸಿಯೋಥೆರಪಿ. ಅದರ ಜೊತೆಯಲ್ಲಿ ಅವರು ಮೈಂಡ್ ಬಾಡಿ ಸ್ಪೇಸ್ ಅಂತ ಹೇಳಿ ಇವತ್ತಿಲ್ಲಿ ಅವರು ಫಿಸಿಯೋಥೆರಪಿ ಕ್ಲಿನಿಕ್ ಅನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಕ್ಲಿನಿಕ್ ಉತ್ತಮವಾಗಿ ಪುತ್ತೂರಿನ ಜನರಿಗೆ ಸಹಾಯ ಮಾಡಲಿ, ದೇವರು ಈ ಸಂಸ್ಥೆಗೆ ಒಳ್ಳೆ ಭವಿಷ್ಯವನ್ನು ಕೊಡ್ಲಿ ಅಂತ ಹೇಳಿ ಹಾರೈಸ್ತಾ ನಾನು ಮುಗಿಸ್ತೇನೆ. ಮೈಂಡ್ ಆ್ಯಂಡ್ ಬಾಡಿ ಸ್ಪೇಸ್ ಒಂದು ಕ್ಲಿನಿಕ್ ಅನ್ನು ನಮ್ಮ ನಿಹಾಲ್ ಶೆಟ್ಟಿ ಅವರು, ಅವರ ಶ್ರೀಮತಿಯವರು ಇವತ್ತು ನಮ್ಮ ಶಾಸಕರಾದ ಅಶೋಕ್ ರೈ ಅವರು ಉದ್ಘಾಟನೆ ಮಾಡಿದ್ದಾರೆ. ಈ ಕ್ಲಿನಿಕ್ಕಿಂದ ನಮ್ಮ ಪುತ್ತೂರಿನ ಜನರಿಗೆ ಸಂಪೂರ್ಣ ಅದರ ಉಪಯೋಗ ಆಗಲಿ, ಅವರಿಗೆ ಶ್ರೀ ಮಾಲಿಂಗೇಶ್ವರ ದೇವರು ಮತ್ತು ಎಲ್ಲ ಧರ್ಮದ ದೇವರುಗಳು ಮತ್ತು ಗುರು ಹಿರಿಯರ ಆಶೀರ್ವಾದ ಇಲ್ಲಿ ಈ ಕ್ಲಿನಿಕ್ ಒಳ್ಳೆಯ ಒಂದು ಕ್ಲಿನಿಕ್ ಆಗಿ ಮೂಡಿ ಬರಲಿ ಅಂತ ಹೇಳಿ ನಾವು ಪ್ರಾರ್ಥಿಸ್ತಾ ಅವಕಾಶ ಹೊಂದಿಸ್ತೇವೆ. ಪುತ್ತೂರಿನಲ್ಲಿ ಇವತ್ತು ಉದ್ಘಾಟನೆಗೊಳ್ಳುತ್ತಿರುವಂತಹ ನೂತನವಾದಂಥ ಒಂದು ಕ್ಲಿನಿಕ್, ಇದರಲ್ಲಿ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಅನೇಕ ಟ್ರೀಟ್ಮೆಂಟ್ಗಳನ್ನು ಇಲ್ಲಿ ಪಡ್ಕೊಳ್ಬೋದು. ಅಲೋಪತಿಕ್ಕನ್ನು ಬಿಟ್ಟು ಇತರ ಯೋಗ ಅಥವಾ ನಮ್ಮ ನೈಸರ್ಗಿಕವಾದ ಜೀವನದಲ್ಲಿ ಬೇರೆ ಬೇರೆ ರೀತಿಯ ಒತ್ತಡಗಳನ್ನು ನಿಭಾಯಿಸುವಂಥ ದೃಷ್ಟಿಯಲ್ಲಿ ಒಂದು ವಿಶೇಷವಾದ ಒಂದು ಕ್ಲಿನಿಕ್ ಇವತ್ತು ಉದ್ಘಾಟನೆಗೊಳ್ತಾ ಇದೆ. ಡಾಕ್ಟರ್ ಪ್ರಿಯಾಂಕಾ ಈ ಒಂದು ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದರ ಮೂಲಕ ನಮ್ಮೆಲ್ಲರ ಪೂರ್ಣ ರೀತಿಯ ಸಹಕಾರ ಇದೆ. ನಿಹಾಲ್ ಶೆಟ್ಟಿ, ಪ್ರಿಯಾಂಕರವರ ಹಸ್ಬೆಂಡ್ ನಿಹಾಲ್ ಶೆಟ್ಟಿ ನಮಗೆಲ್ಲ ಭಾಳ ಬೇಕಾದಂಥ ಒಂದು ವ್ಯಕ್ತಿ. ಹಾಗಾಗಿ ನನಗೆ ತುಂಬ ಭರವಸೆ ಇದೆ ಈ ಒಂದು ಕ್ಲಿನಿಕ್ ಭಾಳ ಯಶಸ್ವಿ ಆಗ್ತದೆ. ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಲವು ಸಮಸ್ಯೆಗಳನ್ನು ಬೇರೆ ಬೇರೆ ವಿಭಿನ್ನವಾದ ರೀತಿಯಲ್ಲಿ ನಿವಾರಿಸಿಕೊಳ್ಳಲು ನಮಗೆಲ್ಲ ಸಾಧ್ಯತೆಗಳಾಗ್ತದೆ ಅಂತ ಹೇಳುವ ನಿಟ್ಟಿನಲ್ಲಿ ಈ ಒಂದು ಕ್ಲಿನಿಕ್ ಇವತ್ತು ಒಳ್ಳೆ ರೀತಿಯಲ್ಲಿ ನಡೀಲಿ. ಇವತ್ತು ಉದ್ಘಾಟನೆಗೊಂಡು ಮುಂದಿನ ದಿನಗಳಲ್ಲಿ ಇವತ್ತು ರೋಗ ಬರದಂತೆ ಎಲ್ರಿಗೂ ಆಗಲಿ
ಅದೇ ರೋಗ ಬರುವುದನ್ನೇ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಒಂದು ಕ್ಲಿನಿಕ್ ಸದುಪಯೋಗ ಆಗಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತಾ ಇದ್ದೀನಿ. ದಿನನಿತ್ಯದ ಜೀವನದಲ್ಲಿ ನಾವು ನೋಡ್ತಾ ಇದ್ದೀವಿ ಯಾವ ಥರ ಜನರಿಗೆ ಅವರ ಆರೋಗ್ಯದ ಮೇಲೆ ಟೈಮ್ ಕೊಡಲಿಕ್ಕೆ ಕಷ್ಟ ಆಗ್ತದೆ. ಯಾಕಂದರೆ ದಿನನಿತ್ಯದ ಒತ್ತಡ, ಒಂದು ಕೆಲಸದ ಪ್ರೆಷರ್ ಇರ್ತದೆ, ಅದೇ ರೀತಿ ಬೇರೆ ಬೇರೆ ಕೆಲಸಗಳಲ್ಲಿ ಆಕ್ಯುಪೈಡ್ ಆಗಿರುವಂಥ ಜನರನ್ನು ನಾವು ನೋಡ್ತಾ ಇದ್ದೀವಿ. ನಾವು ಕೂಡ ಅದೇ ಸಮಾಜದಲ್ಲಿ ಇದ್ದೀವಿ. ಸೊ ಅದರಲ್ಲಿ ಏನಾಗ್ತದೆ ಅಂದರೆ ಹೇಳಿದ್ರೆ ನಮಗೆ ನಮ್ಮ ಜೀವನದ ಮೇಲೆ, ನಮ್ಮ ಹೆಲ್ತಿನ ಮೇಲೆ ಕೊಡುವಂಥ ಇದು ಇಂಪಾರ್ಟೆನ್ಸ್ ಮತ್ತು ಕೊಡುವಂಥ ಕಾಳಜಿ ಕಡಿಮೆ ಆಗ್ತಾ ಇದೆ. ಸೊ ಅದಕ್ಕಾಗಿ ನಾವು ನೋಡ್ತಾ ಇರ್ಬೋದು ಬೇರೆ ಬೇರೆ ಸಮಸ್ಯೆಗಳು ಕೂಡ ಉಂಟಾಗ್ತಾ ಇದೆ. ಪೋಸ್ಟ್ ಆಪರೇಷನ್ ರಿಕವರಿ, ಭಾಸ್ಕರ್ ರಾವ್ ಬಂದವರು ಹೇಳಿದ್ರು, ಆಪರೇಷನ್ ಡಾಕ್ಟರ್ಸ್ ಮಾಡ್ತಾರೆ, ಆಪರೇಷನ್ ಆದ ನಂತರ ರಿಕವರಿ ಕುಂಟ್ತಾ ಇರ್ತಾರೆ, ಕುಂಟಿ ಹೋಗ್ತಾ ಇರಬೇಕಾದ್ರೆ ಅವರಿಗೆ ಮೆಂಟಲಿ ಡಿಸ್ಟರ್ಬ್ ಆಗ್ತಾರೆ. ಸೊ ಅದೆಲ್ಲ ಸಮಸ್ಯೆಗಳನ್ನು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ಸೊ ಅದಲ್ಲದೆ ವಾಟ್ ವಿ ಬಿಲೀವ್ ಇನ್, ನಾವು ಏನು ನಂಬ್ತೀವಿ ಅಂತ ಹೇಳಿದ್ರೆ ಮೈಂಡ್ ಮತ್ತು ಬಾಡಿ, ಫಿಸಿಕಲ್ ಫಿಟ್ನೆಸ್ ಯಾರ ಹತ್ರ ಇದೆ, ಹೂ ಇಸ್ ಆಕ್ಚುಲಿ ಫಿಟ್ ಮೆಂಟಲಿ ಆ್ಯಂಡ್ ಫಿಸಿಕಲಿ, ಅವರಿಗೆ ಜೀವನದಲ್ಲಿ ಯಾವುದೇ ಸಾಧನೆ ಮಾಡಲಿಕ್ಕೆ ಕಷ್ಟ ಇಲ್ಲ. ಅವರು ಶೈಕ್ಷಣಿಕ ಕ್ಷೇತ್ರ ಆಗಿರ್ಬೋದು, ಸಾಮಾಜಿಕ ಕ್ಷೇತ್ರ ಆಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಅವರು ಉತ್ತಮ ಮಟ್ಟಕ್ಕೆ ಇರಬೇಕಾದ್ರೆ ಅವರಿಗೆ ಹೆಲ್ತ್ ತುಂಬ ಮುಖ್ಯ ಆಗಿರ್ತದೆ. ಸೊ ಅದೇ ಕಾರಣದಿಂದಾಗಿ ನನ್ನ ವೈಫ್ ಡಾಕ್ಟರ್ ಪ್ರಿಯಾಂಕಾ ಎನ್ ಶೆಟ್ಟಿ ಅವರು ನ್ಯೂರಾಲಜಿ ಫಿಸಿಯೋಥೆರಪಿಯಲ್ಲಿ ಅವರು ಮಾಸ್ಟರ್ಸ್ ಮಾಡಿರ್ತಾರೆ. ಸೊ ಅದಲ್ಲದೆ ಅವರು ಅನೇಕ ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇವತ್ತೊಂದು ನೂತನವಾದ ಸಂಸ್ಥೆ, ದ ಮೈಂಡ್ ಬಾಡಿ ಸ್ಪೇಸ್ ಅಂತ ಸಂಸ್ಥೆಯನ್ನು ನಾವಿವತ್ತು ಪುತ್ತೂರಿಗೋಸ್ಕರ ಅರ್ಪಣೆ ಮಾಡಿದ್ದೀವಿ. ಸೊ ಈ ಹೆಸರಿನ ಹಿಂದೆ ಕೂಡ ಒಂದು ವಿಷಯ ಇದೆ. ಯಾಕಂದ್ರೆ ದ ಮೈಂಡ್ ಬಾಡಿ ಸ್ಪೇಸ್ ನಾವು ನೋಡ್ತಾ ಇರ್ಬೋದು, ಮೈಂಡ್ ಅಂಡ್ ಬಾಡಿ ಆರ್ ಇಂಟರ್ ರಿಲೇಟೆಡ್ ಅಂತ ಹೇಳ್ತೀವಿ. ನಮ್ಮ ದೈಹಿಕ ಶರೀರ ಮತ್ತು ಮಾನಸಿಕ ಶರೀರ ಒಂದಕ್ಕೊಂದು ಕನೆಕ್ಷನ್ ಇದೆ. ಈಗ ನಾವು ದೈಹಿಕವಾಗಿ ನಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ಅದ್ರ ಇಂಪ್ಯಾಕ್ಟ್ ಬೀಳುವುದು ಡೈರೆಕ್ಟ್ ಆಗಿ ನಮ್ಮ ಮನಸ್ಸಿಗೆ. ಅದೇ ರೀತಿ ಮನಸ್ಸಿನಲ್ಲಿ ಅನೇಕ ಒತ್ತಡಗಳಿದ್ರೆ ಅದರ ಇಂಪ್ಯಾಕ್ಟ್ ಬಂದು ಬೀಳುವುದು ನಮ್ಮ ಬಾಡಿಗೆ. ಸೊ ಡಿಪ್ರೆಷನ್ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಆಗಿರ್ಬೋದು. ಸೊ ಅದಕ್ಕೋಸ್ಕರ ನಾವು ಹೆಸರು ಕೂಡ ಹಾಗೆ ದ ಮೈಂಡ್ ಬಾಡಿ ಸ್ಪೇಸ್, ಆ ಎರಡಕ್ಕೂ ಕೂಡ ಒತ್ತು ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ಅದಲ್ಲದೆ ನಮ್ಮ ಕ್ಲಿನಿಕ್ನಲ್ಲಿ ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ ಆಧುನಿಕ ತಂತ್ರಗಳನ್ನು ಉಪಯೋಗ ಮಾಡಿಕೊಂಡು ನಾವು ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದೇವೆ. ಸೊ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನಮ್ಮ ಪುತ್ತೂರಿನ ಡಾಕ್ಟರ್ಗಳು
ಎಲ್ಲರೂ ಕೂಡ ನಾವು ಯಾರ ಹತ್ರ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಅಥವಾ ಯಾರ ಹತ್ರ ಇದರ ಬಗ್ಗೆ ನಾವು ವಿಚಾರವನ್ನು ತಿಳಿಸಿದ್ದೀವಿ, ಎಲ್ಲರೂ ಕೂಡ ಬಹಳ ಉಮ್ಮತದಿಂದ ನಮಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಯಾವ ತರ ಮಾಡಬಹುದು ಪುತ್ತೂರಿನ ಜನತೆಗೆ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತ ಜನರಿಗೆ ಯಾವುದರ ಅವಶ್ಯಕತೆ ಇದೆ ಅದನ್ನು ಕೂಡ ನಮಗೆ ತಿಳಿಸಿದ್ದಾರೆ. ಸೊ ಅದರ ಪ್ರಕಾರವೇ ನಾವು ಈ ಕ್ಲಿನಿಕ್ ಅನ್ನ ಸೆಟಪ್ ಮಾಡಿದ್ದೇವೆ. ಕಸ್ಟಮೈಸ್ಡ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಕಾಂಬಿನೇಷನ್ ಅಲ್ಲಿ ಇರುವಂತಹ ಎಕ್ವಿಪ್ಮೆಂಟ್ ಆಗಿರ್ಬೋದು, ಮೂರು ಯಂತ್ರಗಳು ಮಾಡುವಂತಹ ಕೆಲಸವನ್ನು ಒಂದು ಯಂತ್ರ ಮಾಡುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಅದರಲ್ಲೇ ತುಂಬಾ ಯುನೀಕ್. ನಾನು ಆ ಫೀಲ್ಡ್ ಇಂದ ಇಲ್ಲ, ಬಟ್ ನನಗೆ ಡಾಕ್ಟರ್ಸ್ ಹತ್ರ ಮಾತಾಡಬೇಕಾದ್ರೆ ಅದರ ವಿಷಯ ಎಲ್ಲ ತಿಳಿದಿದ್ದೇನೆ. ಸೊ ಅದರಿಂದಾಗಿ ನಾವು ದ ಮೈಂಡ್ ಬಾಡಿ ಸ್ಪೇಸ್ ಫಿಸಿಯೋಥೆರಪಿ ಕ್ಲಿನಿಕ್ ನಾವು ಪುತ್ತೂರಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಪುತ್ತೂರಿನ ಜನರು, ಈ ಮಾಧ್ಯಮದವರಲ್ಲೂ ಒಂದು ವಿನಂತಿ, ಈ ವಿಷಯವನ್ನು ಆದಷ್ಟು ಜನರಿಗೆ ನಾವು ಮುಟ್ಟಿಸುವಂತ ಕೆಲಸ ಮಾಡಿದ್ರೆ ನಮ್ಮ ರೋಗಿಗಳಿಗೆ ಅಥವಾ ಯಾರಿಗೆ ಇದರಿಂದ ಲಾಭ ಪಡಿಬಹುದು ಅವರಿಗೆ ಈ ವಿಷಯವನ್ನು ತಿಳಿಸುವಂತ ಕೆಲಸ ನಾವು ಮಾಡಬೇಕಾದ ಅವಶ್ಯಕತೆ ಇದೆ. ಇದರಿಂದಾಗಿ ಅನೇಕ ಜನರು ಈ ಕ್ಲಿನಿಕ್ನ ಲಾಭವನ್ನು ಪಡೆಯಲಿ. ಪುತ್ತೂರಿನ ಜನತೆಗೆ ಒಂದು ಹೊಸ ಕೊಡುಗೆಯನ್ನು ನಾವು ಕೊಟ್ಟಿದ್ದೇವೆ. ಸೊ ಅದರಿಂದಾಗಿ ಎಲ್ಲ ರೋಗಿಗಳು ಯಾರ್ಯಾರಿದ್ರ ಅವಶ್ಯಕತೆ ಇದೆ ಅವರು ಇದನ್ನು ಸದ್ಬಳಕೆ ಮಾಡಿಕೊಂಡು ನಮಗೆ ಸಪೋರ್ಟ್ ಅನ್ನು ಮಾಡಬೇಕಂತ ನಿಮ್ಮ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.